ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 8ನೆಯ ತರಗತಿಯ ಇಂಗ್ಲೀಷು. ಇವತ್ತಿನ ಈ ವಿಡಿಯೋದಲ್ಲಿ 8ನೆಯ ತರಗತಿಯ ಇಂಗ್ಲೀಷು ದ ಲಿಟಲ್ ಬಿಸಿ ಬಿ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಪದ್ಯ. ದ ಲಿಟಲ್ ಬಿಸಿ ಬಿ ಅನ್ನುವಂಥದ್ದು ಪ್ರಶ್ನೋತ್ತರಗಳನ್ನ ನೋಡೋಣ, ಹಿಂದಿನ ವೊಕ್ಯಾಬ್ಯುಲರಿ ಎಲ್ಲ. ಸೊ ವಿಡಿಯೋನ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ನೋಟ್ಸು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ. ಆ್ಯಂಡ್ ಚೆನ್ನಾಗಿ ನೋಡ್ಕೊಳ್ಳಿ. ಓದ್ತಾ ನಾನಿಲ್ಲಿ ನಿಮಗೆ ಪ್ರಶ್ನೆ ಉತ್ತರಗಳನ್ನ ಹೇಳ್ತಾ ಇರ್ತೇನೆ. ನೋಟ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್. C1 ಏನಿದೆ ನೋಡಿ, ಒಂದು ನಿಮಿಷ. ಇಲ್ಲಿ ಈ ಪಾಠದಲ್ಲಿ ನಿಮಗೆ ಲಿಟಲ್ ಬಿಸಿ ಬಿ ಅನ್ನುವಂತಹ ಈ ಪದ್ಯದಲ್ಲಿ ಕೆಳಗಡೆ ಇಲ್ಲಿ ನಿಮಗೆ ಕ್ವಶನ್ಸ್ ಕೊಟ್ಟಿದ್ದಾರಲ್ವ, ಲಾಸ್ಟು ಒಂದು 4 ಕ್ವಶನ್ಸ್ ಆನ್ಸರ್ ದ ಫಾಲೋವಿಂಗ್ ದೀಸ್ ಕ್ವಶನ್ಸ್ ಅಂತ. ಸೊ ಇಲ್ಲಿ ಈ 4 ಕ್ವಶನ್ಗಳೇನಿದೆ ನೋಡಿ, ಒಂದೇದು ವಾಟ್ ಟೈಮ್ ಡೂ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಅಂತ ಇದೆ. ಅಂದರೆ ಇದು ನಿಮ್ಮ ಸ್ವಂತ ನೀವು ಬರಿಬೇಕಾದಂತಹ ಆನ್ಸರ್ಗಳು. ನಾನು ಕೊಟ್ಟರೆ ನಾನು ಆ್ಯಕ್ಟಿವಿಟಿ ನೀವು ಬರ್ದಂಗಾಗತ್ತೆ. ಸೊ ದ್ಯಾಟ್ ನಿಮಗೆ ಇದನ್ನು ನೀವು ಸ್ವಂತ ಬರೆಯೋ ಪ್ರಯತ್ನ ಮಾಡಿ. ಹೇಗೆ ಬರಿಬೇಕು ಅಂತ ನಾನು ಹೇಳ್ತೇನೆ. ವಾಟ್ ಟೈಮ್ ಡೂ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ನೀವು ಎಷ್ಟು ಗಂಟೆ ಟೈಮಿಗೆ ಎದ್ದೇಳ್ತೀರಾ, ಆ ಟೈಮನ್ನು ನೀವು ಇಂಗ್ಲೀಷಲ್ಲಿ ಬರೀರಿ. ಸೆಕೆಂಡ್ ಕ್ವಶನ್ ನೋಡಿ, ಡೂ ಯು ಪ್ಲೇ ಆರ್ ಸ್ಟಡಿ ಇನ್ ದ ಮಾರ್ನಿಂಗ್ ಅಂತ ಕೇಳಿದ್ದಾರೆ. ಅಂದರೆ ವೆನ್ ಯು ವೇಕಪ್ ಇನ್ ದ ಮಾರ್ನಿಂಗ್ ಟೈಮ್, ವಾಟ್ ಡೂ ಯು, ನೀವು ಅವಾಗ ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಆಟ ಆಡ್ತಿರೋ ಅಥವಾ ಸ್ಟಡಿ ಮಾಡ್ತಿರೋ ಅಂತ ಕೇಳಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಆಟ ಆಡೋದಾದರೆ ಆಟ ಆಡ್ತೀವಿ ಅಂತ ಬರೀರಿ, ಅಥವಾ ಸ್ಟಡಿ ಮಾಡೋದಾದರೆ ವಿ ಡು ಸ್ಟಡಿ ಅಂತ ಬರೀರಿ. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ ಇಂಗ್ಲೀಷಲ್ಲಿ ಕ್ಲಿಯರ್ ಆಗಿ ಬರೀರಿ. ಇನ್ನು ನೆಕ್ಸ್ಟ್ ನೋಡಿ, ಆರ್ ಯು ಎಂಟೈರ್ಲಿ ಡಿಪೆಂಡೆಂಟ್ ಆನ್ ಯುವರ್ ಪೇರೆಂಟ್ಸ್ ಫಾರ್ ಬುಕ್ಸ್ ಆ್ಯಂಡ್ ಪೇಯಿಂಗ್ ಫೀಸ್? ಇಫ್ ನಾಟ್, ಹೌ ಡು ಯು ಅರ್ನ್ ಮನಿ? ಥರ್ಡ್ ಕ್ವಶನ್ ಏನಿದೆ ಆನ್ಸರ್ ಅಂತಂದರೆ, ಪ್ರಶ್ನೆ ಏನಿದೆ ಅಂದರೆ, ಆರ್ ಯು ಎಂಟೈರ್ಲಿ ಡಿಪೆಂಡೆಂಟ್? ನೋಡಿ, ನಿಮಗೆ ಬುಕ್ಸು ಅಥವಾ ಬುಕ್ ತಗೊಳ್ಳೋಕ್ಕೆ ನಿಮಗೆ ದುಡ್ಡು ಬೇಕಲ್ವಾ, ಅದನ್ನು ನೀವೇ ಖರ್ಚು ಮಾಡ್ತೀರಾ ನಿಮಗೆ ಬೇಕಾದ ದುಡ್ಡನ್ನು, ಅಥವಾ ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರೋ ಅಂತ ಕೇಳ್ತಿದ್ದಾರೆ. ನೀವು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದರೆ ಎಸ್ ವಿ ಡಿಪೆಂಡ್ ಅಂತ ನೀವು ಬರೀಬೇಕು, ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ. ಒಂದು ವೇಳೆ ನೀವೇ ಸಂಪಾದನೆ ಮಾಡ್ತಿದ್ದೀರಾ, ನಿಮಗೆ ಬೇಕಾದ ಪುಸ್ತಕಗಳನ್ನ ತಗೊಳ್ಳೋಕೆ ನಿಮ್ಮ ಹತ್ರ ಹಣ ಇದೆ, ನೀವೇ ಸಂಪಾದನೆ ಮಾಡ್ತಿದ್ದೀರಾ ಅಂದರೆ ಹೌ ಡು ಯು ಅರ್ನ್ ಮನಿ? ನೀವು ಹೇಗೆ ಅದನ್ನು ಸಂಪಾದನೆ ಮಾಡ್ತೀರಾ, ದುಡ್ಡು ಯಾವ ಥರ ದುಡಿತೀರಾ ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ನೀವು ಇದಕ್ಕೆ ನೀವದೇ ಸ್ವಂತ ಉತ್ತರ ಬರೀಬೇಕು. ಹೌ ಲಾಂಗ್ ಡು ಯು ಸ್ಟಡಿ ಎವ್ರಿ ಡೇ ಯೂಶ್ವಲಿ? ಪ್ರತಿದಿನ ನೀವು ಎಷ್ಟು ಗಂಟೆಗಳ ಕಾಲ ಅಭ್ಯಾಸ ಮಾಡ್ತೀರಾ ಅಂತ ಫೋರ್ತ್ ಕ್ವಶನ್. ನೀವು 3 ಅವರ್ಸ್ ಆದರೆ ನಿಮಗೆ ಇಷ್ಟ, ನೀವು ಎಷ್ಟು ಗಂಟೆಗಳ ಕಾಲ ಸ್ಟಡಿ ಮಾಡ್ತೀರೋ ಅದನ್ನು ಇದು ಉತ್ತರ ಬರಿಬೇಕು ನೀವು. ಸೊ ಇದು ನಿಮಗೆ ವೈಯಕ್ತಿಕ, ನೀವು ಸ್ವಂತ ಬರಿಬೇಕಾದಂತಹ ಆನ್ಸರ್ಗಳು. ಪ್ರಶ್ನೆ ನಾನು ಅರ್ಥ ಮಾಡಿಸಿ ಹೇಳಿದ್ದೀನಿ. ಮತ್ತು ಇಲ್ಲೊಂದು 3 ಕ್ವಶನ್ಸ್ ಇದೆ ನೋಡಿ. ಡು ಯು ಗೋ ಟು ಸ್ಕೂಲ್ ಇನ್ ಟೈಮ್? ನೀವು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ತೀರಾ? ಎಸ್ ಅಂತ ನೀವು ಬರಿಬೇಕು. ಅಷ್ಟೇ ಬರೆದ್ರೂ ಬರುತ್ತೆ, ಅಥವಾ ಎಸ್ ನೀವು ವಾಕ್ಯ ಪೂರ ಬರಿಬೇಕಾದ್ರೂ ಬರಿಬೋದು. ಅಷ್ಟೇ ಸಿಂಪಲ್ಲಾಗಿ ಬರೆದ್ರೂ ಬರುತ್ತೆ. ಐ ಗೋ ಟು ಸ್ಕೂಲ ಇನ್ ಟೈಮ್ ಅಂತ ಬರಿಬೋದು. ಇನ್ನು ನೆಕ್ಸ್ಟ್ ನೋಡಿ, ಸಪೋಸ್ ಯುವರ್ ಟೀಚರ್ ಈಸ್ ಆನ್ ಲೀವ್ ಆ್ಯಂಡ್ ನೋ ಅದರ್ ಟೀಚರ್ ಟೇಕ್ಸ್ ಯುವರ್ ಕ್ಲಾಸಸ್, ಹೌ ಡು ಯು ಸ್ಪೆಂಡ್ ದ್ಯಾಟ್ ಟೈಮ್? ನೋಡಿ, ಸಪೋಸ್ ನಿಮ್ಮ ಕ್ಲಾಸ್ ಟೀಚರ್ ಅವತ್ತು ನೀವು ಶಾಲೆಗೆ ಹೋದಿನ ಯಾವತ್ತಾದರೂ ಒಂದಿನ ನಿಮ್ಮ ಕ್ಲಾಸ್ ಟೀಚರ್ ಹಾಲಿಡೇ ಇದ್ದಾರೆ, ರಜೆ ಹಾಕಿದ್ದಾರೆ ಅಂದರೆ, ಬೇರೆ ಯಾವುದೇ ಟೀಚರು ಕ್ಲಾಸ್ ತೊಗೊಳೋಕ್ಕೂ ಬಂದಿಲ್ಲ ಅಂತಂದರೆ, ಆ ಖಾಲಿ ಫ್ರೀಡಲ್ಲಿ ನೀವು ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಏನು ಅನಿಸುತ್ತೋ ಅಥವಾ ನೀವು ಏನು ಮಾಡ್ತೀರಾ ಇನ್ ದ್ಯಾಟ್ ಟೈಮ್, ವಾಟ್ ಡು ಯು ದ್ಯಾಟ್ ನೀವು ಮಾಡ್ಬೋದು. ಅದನ್ನು ಬರಿಬೋದು ನೀವು. ನೀಟಾಗಿ ಬರೀರಿ. ಯು ಹ್ಯಾವ್ ರೀಡ್ ದ ಪ್ಯಾಸೇಜ್, ವಾಟ್ ಡು ಯು ಲರ್ನ್ ಫ್ರಾಮ್ ದ ಲೈಫ್ ಆಫ್ ಸರ್ ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ. ಅವರ ಲೈಫ್ ಬಗ್ಗೆ ನೀವೇನು ಕಲಿತ್ರಿ ಅನ್ನೋದನ್ನು ಬರೀರಿ ಈ ಪ್ಯಾಸೇಜ್ ಮೂಲಕ. ಅಲ್ಲಿ ಸಿ.ವಿ. ರಾಮನ್ ಅವ್ರ ಬಗ್ಗೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರಲ್ಲ, ಸ್ವಲ್ಪನಾದರೂ ನೀವು ಅವ್ರ ಲೈಫ್ ಬಗ್ಗೆ ಕಲ್ತಿರ್ತೀರ, ತಿಳ್ಕೊಂಡಿರ್ತೀರ. ಏನು ತಿಳ್ಕೊಂಡ್ರಿ
ಯಾವುದ್ರ ಬಗ್ಗೆ ಕಲಿತ್ರಿ ಅನ್ನೋದನ್ನ ನೀವು ಓನಾಗಿ ಬರೀಬೇಕು. ಇನ್ನು ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. C1 ನೋಡಿ ಏನಿದೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್, ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಅದರ್ಸ್. ಫಸ್ಟ್ ಕ್ವಶನ್, who is the poet speaking about? Answer, the poet is speaking about the little busy bee. Second question ನೋಡಿ, why does the bee sit on the flowers? ಯಾಕೆ ಜೇನುಹುಳ ಹೂಗಳ ಮೇಲೆ ಕೂಡ್ತದೆ ಅಂತ ಕೇಳಿದ್ದಾರೆ. ದ ಬೀ ಸಿಟ್ಸ್ ಆನ್ ದ ಫ್ಲವರ್ಸ್ ಟು ಗೆಟ್ ದ ಹನಿ. ಅದು ಹನಿ ತಗೊಳ್ಳಿಕ್ಕೆ ಕೂಡ್ತದೆ ಫ್ಲವರ್ಗಳ ಮೇಲೆ. ಹೌ ಡಸ್ ದ ಬೀ ಬಿಲ್ಡ್ ಹರ್ ಸೆಲ್ಸ್? ಅದು ತನ್ನ ಸೆಲ್ಸ್ಗಳನ್ನ ಹೇಗೆ ಕಟ್ಟುತ್ತದೆ ಬಿ ಅಂತ ಕೇಳಿದ್ದಾರೆ. ದ ಬಿ ಬಿಲ್ಡ್ಸ್ ಹರ್ ಸೆಲ್ಸ್ ವೆರಿ ಸ್ಕಿಲ್ಫುಲಿ ಆ್ಯಂಡ್ ನೀಟ್ಲಿ. ತುಂಬ ಕೇರ್ಫುಲ್ಲಾಗಿ, ತುಂಬ ನೀಟಾಗಿ ಕಟ್ಟುತ್ತೆ. ಫೋರ್ತ್ ಕ್ವಶನ್ ನೋಡಿ, ಐ ವುಡ್ ಬಿ ಬ್ಯುಸಿ ಟು. ಹೂ ಡಸ್ ಐ ರೆಫರ್ ಟು? ಐ ರೆಫರ್ಸ್ ಟು ದ ಪೋಯೆಟ್. ಓಕೆ, ಅಷ್ಟೇ ಅಂದರೂ ಬರುತ್ತೆ, ಪೋಯೆಟ್ ಹೆಸರು ಬರೆದ್ರೂ ಬರುತ್ತೆ ನೀವು, ಐಸಾಕ್ ವಾಟ್ಸ ಅಂತ. ಓಕೆ, ವಟ್ಟಾಸ್. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಫಿಫ್ತ್ ಕ್ವಶನ್ ಏನಿದೆ, ವಾಟ್ ಡಸ್ ಅ ಸ್ವೀಟ್ ಫುಡ್ ಮೀನ್ ಇನ್ ದ ಕಂಟೆಕ್ಸ್ಟ್? ಈ ಕಂಟೆಕ್ಸ್ಟಲ್ಲಿ ಯಾವುದು ಸ್ವೀಟ್ ಫುಡ್ ಅಂದರೆ ಅಂತ ಕೇಳಿದ್ದಾರೆ. ಸ್ವೀಟ್ ಫುಡ್ ಮೀನ್ಸ್ ಹನಿ. ಸ್ವೀಟ್ ಫುಡ್ ಮೀನ್ಸ್ ಹನಿ. ಓಕೆ, ಸೈನ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡಿ ಏನಿದೆ, ವೈ ಡಸ್ ಸ್ಯಾಟರ್ನ್ ಮ್ಯಾನೇಜ್ ಟು ವರ್ಕ್ ಥ್ರೋ? ನೋಡಿ, ಸ್ಯಾಟರ್ನ್ ಮ್ಯಾನೇಜಸ್ ಟು ವರ್ಕ್ ಥ್ರೋ ಐಡಲ್ ಹ್ಯಾಂಡ್ಸ್. ಪೀಪಲ್ ಹೂ ಆರ್ ಲೇಜಿ ಡು ನೋ ಯೂಸ್ಫುಲ್ ವರ್ಕ್. ಆ್ಯಂಡ್ ನೋಡಿ, C3 ಏನಿದೆ ಅಂತಂದರೆ, ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ದೆನ್ ರೈಟ್. ಓಕೆ, ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಿ ಆಫ್ಟರ್ ದ್ಯಾಟ್ ಬರೀರಿ ಅಂತ ಹೇಳಿದ್ದಾರೆ. ಏನಾಯ್ತು ಹಂಗಂದ್ರೆ ಅಲ್ಲಿ ನೋಡಿ, ಫಸ್ಟ್ ಕ್ವಶನ್ ಏನಿದೆ, ವೈ ಡಸ್ ದ ಪೋಯೆಟ್ ಕಾಲ್ ಹಿ ಬಿ ಬ್ಯುಸಿ? ಯಾಕೆ ಬ್ಯುಸಿ ಬಿ ಆಗಿದೆ ಅಂತ ಕರೆದಿದ್ದಾರೆ ಪೋಯೆಟ್ ಅಂತ ಕೇಳ್ತಿದ್ದಾರೆ. ದ ಪೋಯೆಟ್ ಕಾಲ್ಸ್ ದ ಬಿ ಬ್ಯುಸಿ ಬಿಕಾಸ್ ಇಟ್ ಗ್ಯಾದರ್ಸ್ ಹನಿ ಫ್ರಮ್ ಎವ್ರಿ ಫ್ಲವರ್ಸ್. ಓಕೆ, ಸಿಂಪಲ್ ಆಗಿ ನಾನು ಇಷ್ಟು ಬರೆದಿದ್ದೀನಿ. ಇದಕ್ಕಿಂತ ನೀವು ಇನ್ನೊಂಚೂರು ಏನಾರು ಆಳವಾಗಿ ಬರೆಯೋದಾಗಿದ್ರೆ ಯು ಕ್ಯಾನ್ ರೈಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಏನಿದೆ ಅಂತ, ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಡ್. ಇದರಲ್ಲಿ ಏನಾಗ್ತದೆ ಅಂತಂದರೆ ನೋಡಿ, ಎರಡನೇದ್ರಲ್ಲೇ ಮತ್ತೆ 3 ಕ್ವಶನ್ಸ್ಗಳಿದೆ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ ಪುಸ್ತಕದಲ್ಲಿ. ಓಕೆ, ಪುಸ್ತಕದಲ್ಲಿ ಕಾಣಿಸ್ತಿದೆ ಅಲ್ವಾ? ಎರಡನೇದ್ರಲ್ಲೇ ಮತ್ತೆ 3 ABC ಅಂತ ಆಯ್ತು. ಸೊ ಈ ಥರ ಇದೆ ABC ಅಂತ. ಸೊ ಇವುಗಳನ್ನ ನಾನು 1 2 3 ಅಂತಲೇ ಹಾಕಿ ಬರ್ತಿದ್ದೀನಿ. ಎರಡನೇದ್ರಾಗ 1 2 3 ಅಂತ. ಓಕೆ, ಸೊ ನೋಡಿ ಇಲ್ಲಿ ಒಂದೇದು ಏನಿದೆ, ಲೆಟ್ ಮಿ ಫಸ್ಟ್ ಇಯರ್ಸ್ ಬಿ ಪಾಸ್ಡ್. ಅದರಲ್ಲಿ ಒಂದೇದೇನಿದೆ, ವಾಟ್ ಡಸ್ ಫಸ್ಟ್ ಇಯರ್ಸ್ ರೆಫರ್ಸ್ ಟು? ಫಸ್ಟ್ ಇಯರ್ಸ್ ಅಂತಂದರೆ ಅದು ಏನನ್ನ ಹೇಳ್ತದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಆನ್ಸರ್ ಏನಂತಂದರೆ, ಫಸ್ಟ್ ಇಯರ್ಸ್ ರೆಫರ್ಸ್ ಟು ಅರ್ಲಿ ಇಯರ್ಸ್ ಆಫ್ ಲೈಫ್, ದ್ಯಾಟ್ ಮೀನ್ಸ್ ಚೈಲ್ಡ್ಹುಡ್. ಓಕೆ, ಇನ್ನು ಎರಡನೇದು ಏನಿದೆ ಅಂತಂದರೆ, ಹೌ ಡಸ್ ದ ಪೋಯೆಟ್ ವಾಂಟ್ ಟು ಸ್ಪೆಂಡ್ ಹೀಸ್ ಫಸ್ಟ್ ಇಯರ್ಸ್? ನೋಡಿ, ದ ಪೋಯೆಟ್ ವಾಂಟ್ಸ್ ಟು ಸ್ಪೆಂಡ್ his first years in reading books, doing useful work and healthy play. Okay, ಇನ್ನು ಸಿ ಆನ್ಸರ್ ಕ್ವಶನ್ ಏನಿದೆ ನೋಡಿ, ಸಿ ಇದರಲ್ಲಿ ಲಾಸ್ಟ್ ಒನ್. ಓಕೆ, ಎರಡನೇದ್ರಲ್ಲಿ ಸಿ ಏನಿದೆ, ವೈ ಡಸ್ ಹಿ ವಾಂಟ್ ಟು ಡೂ ಸೊ? ಓಕೆ, ನೋಡಿ ಏನು ಇದೆ ಆನ್ಸರ್ ಅಂತಂದರೆ, he wants to do so because after his first years he wants to work hard and give the account of his work on his last day. ಇದು ಲಾಸ್ಟ್ ಡೇ. ಓಕೆ, LAST ಲಾಸ್ಟ್ ಡೇ. ಓಕೆ, ಇನ್ನು ಥರ್ಡ್ ಕ್ವೆಶ್ಚನ್ ಏನಿದೆ ಅಂತ ನೋಡಿ ಇಲ್ಲಿ. ಓಕೆ, ಥರ್ಡ್ ಕ್ವೆಶ್ಚನ್ ಏನಿದೆ, how can you say that the bee is intelligent and clever? ಬಿಸಿ ಇಂಟೆಲಿಜೆಂಟ್ ಮತ್ತು ಕ್ಲೇವರು ಹೇಗೆ ಅಂತ ಕೇಳ್ತಿದ್ದಾರೆ ಅವರು. ಓಕೆ, ಸೊ ದ ಆನ್ಸರ್ ನೋಡಿ, ದ ಬೀ ಸ್ಕಿಲ್ಫುಲಿ ಬಿಲ್ಡ್ಸ್ ಹರ್ ಸೆಲ್. ಇಟ್ ನೀಟ್ಲಿ ಸ್ಪ್ರೆಡ್ಸ್
her works and labors hard to ಸ್ಟೋರ್. ಓಕೆ, ಇದು ಸ್ಟೋರ್ ನೋಡಿ, STORE ಇಲ್ಲಿ ಬರೆದಿದ್ದೀನಿ ನಾನು, ಸಾರಿ ಫಾರ್ ದ್ಯಾಟ್. ಓಕೆ, ಸ್ಟೋರ್ ಇಟ್ ಆ್ಯಂಡ್ ಮೇಕ್ಸ್ ಸ್ವೀಟ್ ಫುಡ್ ಔಟ್ ಆಫ್ ಇಟ್. ದ್ಯಾಟ್ ಈಸ್ why we is intelligent and clever. ಓಕೆ, ಇನ್ನು ಫೋರ್ತ್ ಕ್ವೆಶನ್ ನೋಡಿ ಏನಿದೆ. ಫೋರ್ತ್ ಕ್ವೆಶನ್, ವಾಟ್ ಈಸ್ ಅಡ್ಮಿರೇಬಲ್ ಅಬೌಟ್ ದ ವರ್ಕ್ ಆಫ್ ದ ಬಿ. ಓಕೆ, ಇದು ಫೋರ್ತ್ ಒನ್ನೆಯ ಕ್ವೆಶನ್. ಓಕೆ, ಸೊ ಇದು ಫೋರ್ತ್ ಒನ್ ಕ್ವೆಶನ್. ಓಕೆ, ಸೊ ಪ್ರಶ್ನೆಗಳ ಪುಸ್ತಕದಲ್ಲಿದೆ, ನಾನು ನೋಟಲ್ಲಿ ಆನ್ಸರ್ಸ್ಗಳನ್ನ ಮಾತ್ರ ಬರೆದಿದ್ದೀನಿ ನೋಡಿ. ಪುಸ್ತಕದಲ್ಲಿದೆ ಪ್ರಶ್ನೆಗಳು. 4ನೇ ಪ್ರಶ್ನೆಗೆ ಆನ್ಸರ್ ನೋಡಿ. The bee is always busy. The bee is always busy. It works hard. It is never idle. It use every hour for its work. Therefore, we admire its work. And next, fifth question nodi. Why does the poet want us to be like the bee? The poet wants us to be like bee because we must be always busy like bee and we should never be idle. Sixth question nodi. Why should we not keep ourselves idle? What will happen if we are idle? If we are idle, Satan finds some mischief for the idle hand to do. 7ನೇ ಪ್ರಶ್ನೆ ನೋಡಿ, 7th one. What is the message of the poem? ಏನು ಮೆಸೇಜ್ ಇದೆ ನೋಡಿ. The bee is always busy. It builds the hive very skillfully and stores sweet honey in it like the bee. We too must be busy and always do useful work. This is the message of the poem. 8ನೇ ಪ್ರಶ್ನೆ ನೋಡಿ. Which lines do you like the best in the poem? ನಿಮಗೆ ಈ ಪೋಯಮಲ್ಲಿ ಅತಿ ಇಷ್ಟವಾದಂತಹ ಲೈನ್ಗಳು ಯಾವುದು ಅಂತ ಕೇಳಿದ್ದಾರೆ. ಗಿವ್ ರೀಸನ್ ಫಾರ್ ಯುವರ್ ಚಾಯ್ಸ್. ನೀವು ಯಾವ ಸಾಲುಗಳು ಚೆನ್ನಾಗಿದೆ ಅಂತ ಆರಿಸ್ತೀರೋ ಅದಕ್ಕೆ ಕಾರಣ ಕೊಡಿ. ಯಾವ ಲೈನ್ಗಳು ನಿಮ್ಗೆ ಇಷ್ಟ ಆಯಿತು, ಏನಕ್ಕೆ ಅಂತ ಕಾರಣ ಕೊಡಿ ಅಂತ ಕೇಳ್ತಿದ್ದಾರೆ. ಓಕೆ ನೋಡಿ, ಆದಷ್ಟು ಸ್ವಂತ ಬರೆಯೋ ಪ್ರಯತ್ನ ಮಾಡಿ. ಓಕೆ, ಐ ಲೈಕ್ ದ ಲೈನ್ಸ್. ಸ್ವಂತ ಬರೆಯೋದು ಬೆಟರ್ ದೆನ್. ಏನಕ್ಕೆ ಅಂದರೆ ಬರೆಯೋ ಪ್ರಾಕ್ಟೀಸ್ ಮಾಡ್ತೀರಾ. ಇದರಲ್ಲಿ ನೀವು ಎಕ್ಸಾಮಲ್ಲಿ ನೀವು ಇದನ್ನು ಬೇಕಾದ್ರೆ ಪ್ರಿಪೇರ್ ಮಾಡ್ಕೋಬೋದು. ಇಂಗ್ಲೀಷಲ್ಲಿ ಸ್ವಂತ ವಾಕ್ಯಗಳನ್ನ ಬರೆಯೋ ಪ್ರಾಕ್ಟೀಸ್ ಮಾಡಿ. ಓಕೆ, ಐ ಲೈಕ್ ದ ಲೈನ್ಸ್. ಹೌ ಸ್ಕಿಲ್ಫುಲಿ ಸಿ ಬಿಲ್ಡ್ಸ್ ಹರ್ ಸೆಲ್ ವಿತ್ ದ ಸ್ವೀಟ್ ಫುಡ್ she makes. I like these lines because the poet describes the hard labor, cleverness and neatness of the bee. After such hard labor, it gives sweet food. ಸೊ ಹಾಗಾಗಿ ನನಗೆ ಈ ಲೈನ್ಗಳು ಇಷ್ಟ ಆಯಿತು ಅಂತ ಬರೆದಿರೋದು. ನೀವು ಹಾಗೆ ಬರಿಬೇಕು. ಅದು ಹನಿ ಬಗ್ಗೆ, ಬಿ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತದೆ ಅಂತ ಬರಿಬೇಕು. ಇನ್ನು 9th ಕ್ವೆಶನ್ ನೋಡಿ. 9ನೇ ಕ್ವೆಶನ್ ಏನಿದೆ, ಲಾಸ್ಟ್ ಒನ್ನು. ಪಿಕ್ ಔಟ್ ದ ರೈಮಿಂಗ್ ವರ್ಡ್ಸ್ ಇನ್ ದ ಪೋಯಮ್ ಆ್ಯಂಡ್ ಆ್ಯಡ್ ಮೋರ್ ವರ್ಡ್ಸ್ ಟು ಈಚ್ ಆಫ್ ದ ರೈಮಿಂಗ್ ಫೇಸ್. ಈ ಪದ್ಯದಲ್ಲಿ ಬರ್ತಕ್ಕಂಥ ಹೇಳ್ಕೊಟ್ಟಿದಾರಲ್ಲ, ಫಾರ್ ಎಕ್ಸಾಂಪಲ್ಲು ಪ್ಲೇ, ಡೇ, ಮೇ ಅಂತ. ಸೊ ಈ ಥರ ರೈಮಿಂಗ್ ವರ್ಡ್ಸ್ಗಳನ್ನ ಬರೀರಿ, ಈ ಪದ್ಯದಲ್ಲಿ ಬಂದಿರೋದು ಅಂತ ಹೇಳಿದ್ದಾರೆ. ಓಕೆ, ಲುಕ್ ಆಟ್ ಹಿಯರ್. ಇಲ್ಲಿ ನೋಡಿ. ಹವರ್, ಫ್ಲವರ್, ಸೆಲ್, ವೆಲ್, ಫೀಲ್, ಟೆಲ್, ಸ್ಕಿಲ್, ಸ್ಟಿಲ್, ಬಿಲ್, ಟಿಲ್,
ಪ್ಲೇ ಎವ್ರಿ ಡೇ ಮೇ ಪೇ. ಸೊ ಈ ಥರ ನಾನಿಷ್ಟು ಬರೆದಿದ್ದೀನಿ. ನಿಮ್ಗಿನ್ನೂ ಇದೆ ಅಂತ ಅನ್ಸಿದ್ರೆ ನೀವು ಬರಿಬೋದು. ಓಕೆ, ಆ್ಯಂಡ್ ಓಕೆ, ಇಲ್ಲಿಗೆ ಈ ಪದ್ಯದ ಮುಗೀತು. ನಾನು C2 ಒಂದು ನಿಮಗೆ ಪುಸ್ತಕದಲ್ಲಿ ಬರೆದಿರಲಿಲ್ಲ, ನೋಟ್ಸು ಇದರಲ್ಲೇ ತೋರಿಸ್ಬೇಕಾಗಿತ್ತು. ಸೊ ನೋಡಿ ಇಲ್ಲಿದೆ, ನೀಟಾಗಿ ನೀವು ಬರ್ಕೊಳ್ಳಿ. CE2 ಏನಿದೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, 4 ಆಪ್ಷನ್ಗಳು ಆನ್ಸರ್ಗೆ, ಕ್ವಶನ್ಗೆ. ಅದರಲ್ಲಿ ಯಾವುದು ರೈಟ್ ಅಂತ ಬರಿಬೇಕು. ನಾನಿಲ್ಲಿ ತೋರಿಸಿದ್ದೀನಿ, ಪುಸ್ತಕದಲ್ಲೇ ತೋರಿಸ್ಬೇಕು ಅಂದ್ಕೊಂಡೆ, ಹಾಗಾಗಿ ನೋಟ್ಬುಕ್ದಲ್ಲಿ ನೋಟ್ಸ್ ಬರೆಯುವಾಗ ಬರೆದಿರಲಿಲ್ಲ. ನೀವು ಇದನ್ನು ದಯವಿಟ್ಟು ಬರ್ಕೊಳ್ಳಿ. ಓಕೆ, C2 ಇಲ್ಲಿದೆ. ಸಾರಿ, ಇದನ್ನು ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ. ಐ ಥಿಂಕ್ ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ಸ್ ಇನ್ ದಿಸ್ ವಿಡಿಯೋ, ಪ್ಲೀಸ್ ಫಾರ್ಗಿವ್ ಮೀ. ಓಕೆ, ಆ್ಯಂಡ್ ಈಗ ಈ ಪದ್ಯದ್ದು ಎಲ್ಲ ಮುಗೀತು ಪ್ರಶ್ನೋತ್ತರಗಳು. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ, ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ಪದ್ಯ ಅಥವಾ ಪಾಠದೊಂದಿಗೆ ಅಥವಾ ಮತ್ತೊಂದು ಪಾಠ ಪದ್ಯದ ಜೊತೆ ಪ್ರಶ್ನೋತ್ತರಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.